ಮಮ್ಮಿ ಏನು ಮಾಡತ್ತೀಯ? ದೌಡ್ ಬಾ, ನಂಗೆ ಆಫೀಸಿಗೆ ಟೈಮ್ ಆಗೈತಿ. ನಾಷ್ಟ ಕೊಡು ನಂಗೆ. ತಾವು ಒಳಗೆ ಹಾಕಿತ್ತೇನೆ, ಬಾ ನಾಷ್ಟ ಮಾಡ್ಬಾ. ನಾ ಕೆಲಸ ಮಾಡತ್ತೇನೆ ಬೇರೆ. ಏನು ಮಮ್ಮಿ ನೀನು ಬರೀ ಹಿಂಗೆ ಮಾಡ್ತಿ? ಸರಿ ಬನ್ನಿ, ನಾಷ್ಟ ಆದ ನಂತರ. ಲಕ್ಷ್ಮಿ ಅಕ್ಕ ಏನು ಮಾಡತ್ತೀವ? ಓ ಗಿರಿಜಾ ಆಂಟಿ ಬರ್ರಿ ಕುಂದ್ ಬರ್ರಿ. ಏನವ ಕಾವ್ಯ, ಹೋಗತ್ತೇನು ಆಫೀಸ್ಗೆ? ಹ್ಞೂ ರೀ ಹೋಗತ್ತೇನ್ರಿ. 2-3 ದಿನ ಆಯ್ತು ಸುಟ್ಟಿ ಹಾಕಿದ್ನಿ. ಇವತ್ತು ಹೋಗಾಕ ಬೇಕ್ರಿ, ಇಲ್ಲ ಅಂದ್ರೆ ನಡೆಯಂಗಿಲ್ಲ. ಓ ಹೌದನಾ, ಸರಿ ಸರಿ. ಇನ್ನು ಎಷ್ಟು ದಿನ ಹೋಗಕ್ಕೆ? ಯಾಕ್ರಿ ಹಂಗೆ ಕೇಳತ್ತೀರಿ? ಅಲ್ಲವಾ, ಮದ್ವೆ ಆದ್ಮೇಲೆ ಆಫೀಸ್ಗೆ ಹೋಗ್ತೀನೋ ಅಥವಾ ಬಿಡ್ತೀನೋ ಅಂತ. ನಿಮಗೇನು ಕಮ್ಮಿ ಐತಿ? ಆಫೀಸ್ಗೆ ಹೋಗ್ಲಿ ಅಂದ್ರೆ ಭೀ ನಡ್ತೈತಿ. ಗಿರಿಜಾ ಆಂಟಿ ಹಂಗಂದ್ರೆ ಹೆಂಗ? ನಂದು ಕೆಲಸನ ಬಿಡಂಗಿಲ್ಲಪ್ಪ. ಪ್ರೇಮ್ ಅವ್ರಿಗೆ ಹೇಳ್ತೀನಿ ನಾ ಕೆಲಸ ಮಾಡಕ್ಕೆ ಅಂತ. ಯಾಕಂದ್ರೆ ಕೆಲಸ ಸಂಬಂಧ ಭಾಳ ಕಷ್ಟಪಟ್ಟೇನಿ. ಇಲ್ಲ ಏನಾದರೂ ನಾ ಕೆಲಸ ಅಂತೂ ಬಿಡಂಗಿಲ್ಲ. ನೋಡವ, ಕೂತು ತಿನ್ನೋದ್ರೆ ದುಡ್ಡು ತಿಂತಾನಂತಿ. ನಿಮ್ದ ಭಾರಿ ಬಿಡ, ನಮ್ಮದು ಎಲ್ಲ ನಶೀಬ್ ಐತಿ. ಯಾಕ್ರಿ ಆಂಟಿ ಹಂಗೆ ಅಂತೀರಿ? ಏನಿಲ್ಲ ಬಿಡ, ನಮ್ಮದು ಕ್ಯಾಕತ್ರ ರಾಮಾಯಣ ಮಹಾಭಾರತ ಐತಿ. ಆಯ್ತು ನಿಂಗೆ ಟೈಮ್ ಆಗಿರ್ಬೇಕು. ನಿಮ್ಮ ಅವ್ವ ಇಲ್ಲ ಅದಾರ ಒಳಗೆ ನಾಷ್ಟ ಮಾಡತ್ತಾಳು. ಆಯ್ತು ರೀ, ನಂಗೆ ಟೈಮ್ ಆಗೈತಿ, ನಾ ಹೋಗ್ತೀನಿ ಈಗ. ಹಾಂ ಹೌದೇನಾ, ಆಯ್ತಾಯ್ತು. ಸಾವಕಾಶ ಹೋಗುವ ಏನ? ಹ್ಞೂ ರೀ ಮಮ್ಮಿ, ನಾ ಹೋಗಿ ಬರ್ತೀನಿ. ಇಲ್ಲಿ ಗಿರಿಜಾ ಆಂಟಿ ಬಂದಾರ ನೋಡಿ ಹೊರಗೆ. ಹಾಂ ಆಯ್ತು, ಸಾವಕಾಶ ಹೋಗು. ಕಾವು ತಯಾರದಿನ ಆಫೀಸ್ಗೆ ಹೋಗಕ್ಕ? ಹಾಂ ಪಪ್ಪ ಹೋಗಿ ಬರ್ತೇನೆ. ನೀವೆಲ್ಲೂ ತಯಾರಾದಂಗೈತಿ? ಹ್ಞೂ, ನಾನು ನಿನ್ನ ಜೊತೆನ ಅಲ್ಲೇ ಬರ್ತೀನಿ. ನಡಿ, ಅಲ್ಲಿ ಪ್ಯಾಟ್ಯಾಗ ಸ್ವಲ್ಪ ಕೆಲಸ ಐತಿ, ಮುಗಿಸ್ಕೊಂಡು ಬರ್ತೀನಿ. ಓ ಹೌದ್ರಿ, ಬರ್ರಿ ಹಂಗಾರ ಹೋಗುನು. ಮತ್ತೆ ಬಸ್ಸಿಗೆ ಲೇಟ್ ಆಕೈತಲ್ಲ. ಸರಿ ಬಾ ಹೋಗುನು. ಲಕ್ಷ್ಮಿ ಹೋಗಿ ಬರ್ತೇನೆ ನಾನು. ಅಯ್ಯಯ್ಯಯ್ಯಯ್ಯ, ಒಂದು ಸಮಾನ ಒದರ್ತಾರ ನೋಡ. ಏನಾಯ್ತು? ನೀವೆಲ್ಲ ಅಂತ್ರಿ ಈಗ? ಅಯ್ಯ ಹಂಗ್ಯಾಕೆ ಮಾಡ್ತೀಯ? ಹುಚ್ಚನಾಯಿ ಕಡ್ದಾರ್ಗತಿ. ನಾನು ಹೋಗಿ ಬರ್ತೀನಿ, ಪ್ಯಾಟ್ಯಾಗ ಸ್ವಲ್ಪ ಕೆಲಸ ಐತಿ. ಏನು ಕೆಲಸ ತೆಗೆದ್ರಿ ಪ್ಯಾಟ್ಯಾಗ? ಮತ್ತೆ ಏನು ಹೇಳೇ ಇಲ್ಲ ನಂಗೆ. ಅಚಾನಕ ಹೋಗಾಕ ನಿಲ್ತೀರಿ? ಯಾಕ ಎಲ್ಲ ನಿಂಗೆ ಹೇಳಿ ಮಾಡ್ಬೇಕೇನ? ಹಾಂ, ಹೇಳಿಲ್ಲ ಅಂದ್ರೆ ಯಾವ ಕೆಲಸ ಮಾಡಬಾರ್ದನ? ಅಯ್ಯ ಹಂಗ್ಯಾಕೆ ಮಾಡ್ತೀಯಪ್ಪ ಕೇರ? ಆಯ್ತು ಹೋಗಿ ಬರ್ರಿ. ಆಯ್ತು ಕಾವು, ಬಾವ ಹೋಗುನು. ನಿಮ್ಮ ಅವ್ವಂದು ಇದ್ದಿದ್ದ ರಾಡಿ ಯಾವಾಗ ನೋಡ್ತೇವ ಬರೀ ಒತ್ತು ಮಾಡ್ಕೋತ ಇರ್ತೈತಿ. ಹೌದಪ್ಪ ಹೌದು, ಕೆಲಸ ಬಕ್ಷಿ ಇಲ್ಲದ ನಮಗೆ. ನಾನು ಒತ್ತು ಮಾಡ್ಕೋತಿರ್ತಾನಂತವ. ಹಾಂ ಹೋಗಿ ಬರ್ರಿ. ಪಪ್ಪ ಮುಗಿಸ್ರಿ ನಾ ನಿಮ್ಮ ಜಗಳ. ಬರ್ರಿ ಹೋಗುನು. ಸರಿ ಮಮ್ಮಿ ಹೋಗಿ ಬರ್ತೇನೆ ತಗೋ, ಟೈಮ್ ಆಗೈತಿ. ಹುಷಾರು ನೋಡ. ಹ್ಞೂ ಗಿರಿಜಾಂಟಿ ಹೋಗಿ ಬರ್ತೇನೆ ರೀ. ಹೋಗಿ ಬರ್ತಾನ? ಏನ ಹೋಗಿ ಬರ್ತೀನಿ. ಹುಷಾರ್ ನೋಡಿ ಮನೆ ಕಡೆ. ಎರಡು ಹುಡುಗರು ಭೀ ಸಾಲಿ ಹೋಗಿದಾವು ಏನ. ಕೆಲಸ ಎಲ್ಲ ಮುಗ್ದಿತ್ತ ಅಂದು ಮಕ್ಕೊಂಡ್ಬಿಟ್ಟು ಬಾಗ್ಲ ತೆರೆದಿತ್ತ. ತುಡುಗರದು ಬಂದಾರಪ್ಪ ಎಲ್ಲನ. ಏನ ಹುಷಾರ್ ನೋಡು. ಹೌದಪ್ಪ, ಕೆಲಸ ಇಲ್ಲ ನಂಗೆ. ಮಕ್ಕೋತಂದು ನೀವು ಆದ್ಮೇಲೆ ಗೊತ್ತೈತೆ ಹೋಗ್ರಿ. ನಾ ಯಾಕೆ ಮಲ್ಕೋಲಿ? ನಾನು ಏನು ಎಷ್ಟು ಮಾಯದ ಬಿ ಸಂಚಾಂತನ ಮುಗಿಬಾರ್ದಷ್ಟು ಕೆಲಸ ಅದಾವು. ಮತ್ತು ಮಲ್ಕೋತಾರತ್ತ. ನಾ ಏನು ಮಕ್ಕೊಂದಿಲ್ಲ ತಗೋ ಹೋಗ್ರಿ. ಮತ್ತು ಅದು ಅಲ್ಲದೆ ತುರುಗುರು ಹೋದ್ರೆ ಏನಾಯ್ತು ತಗೋ. ಏನು ಬಂದ್ರೆ ಬಿ ಇದೆ ಕೆಬ್ಬನ ಆದಾಯದಾರ ಸಿಗ್ತೈತೆ ಅವ್ರಿಗೆ. ಬಂಗಾರ ಬೇಡ ಏನು ಸಿಗಂಗಿಲ್ಲ. ಯಾಕಂದ್ರೆ ಎಲ್ಲ ಬ್ಯಾಂಕ್ದಾಗ ಹೋಗಿತ್ತೀರಲ್ಲ. ನಾ ಏನು ಮಾರಾಯ ಏನು ಒಯ್ತಾರ ತಂದು ಸಾಮಾನು ಹೋದ್ರು ಒಯ್ಲಿ ಬಿಡು. ನಿನ್ನ ಹೋದ್ರಂದ್ರ ಅದಕ್ಕೆ. ಅಲ್ಲಲ್ಲ ಮಲ್ಲಪ್ಪನ ಹೆಂಡತಿ ಮೇಲೆ ಖಾಸ ಜೀವ ದೀಪ. ಹೋರಿ ಮತ್ತೆ ಜಿಮ್ ಏನಾಕ್ ಬೇಕರ್ಲ ಆಗಿರ್ಬೇಕ? ಜಿಮ್ ಇರ್ಲಿಲ್ಲ ಅಂದ್ರೆ ನೇಡ್ತೈತಿ. ಅಯ್ಯಯ್ಯಯ್ಯಯ್ಯಯ್ಯ, ಜಿಮ್ ಇರ್ತಾರ. ಹೋಗ್ರಿ ಕೆಲಸ ನೋಡ್ಕೊ ಹೋಗ್ರಿ. ಅಲ್ಲಿ ಹೊರಗೆ ಹುಡುಗಿ ಹಾದಿ ನೋಡೈತಿ. ಹೋಗ್ರಿ ಪಪ್ಪ, ಬರ್ರಿ ಟೈಮ್ ಆಕೈತಿ. ಆಯ್ತು ಹೋಗಿ ಬರ್ತೀನಿ. ಹುಷಾರ್ ನೋಡ್ರಿ. ಗಿರ್ಜಿ ಬಾರವ, ಇವ್ರ ಗುಂಗ್ನ್ಯಾಗ ನೀನು ಮಾತಾಡ್ಸೋಣ ಮಾಡ್ತೇನೆ ನೋಡಿ. ಬಾರ ಕುಂದ ಬಾ. ಏನವ ದೂರ ಬಂದಿ? ಬೇಗ ಅಂತ. ಅಯ್ಯೋ ಲಕ್ಷ್ಮಿ ಅಕ್ಕ ಹಂಗೇನಿಲ್ಲವ. ಇವತ್ತು ದೌಡ್ ಕೆಲಸ ಮುಗ್ದಿದ್ದುನ. ನನ್ನ ಗಂಡ ಬಿ ಇವತ್ತು ದೌಡ್ ಹೋಗಿದಾರ. ಮತ್ತು ಹುಡುಗರು ಬಿ ದೌಡ ಹೋಗಿದಾರ ಸಾಲಿಗೆ. ಅದಕ್ಕೆ ಏನು ಮಾಡತ್ತೆ ಅಂತ ಬಂದೀನಿ. ಹೌದನಾ? ಮತ್ತು ನೀ ಮತ್ತೆ ಅಯ್ಯ ಆಕೆ ಮಲ್ಕೊಂಡಿರವ, ಅದಕ್ಕೆ ಬನ್ನಿ. ಎಲ್ಲಿ ಯಾಕೆ ಹೆಚ್ಚಿರಿದ್ರೆ ಅಕ್ಕೆಲ್ ಮತ್ತೆ ಬಿಡ್ತಾಳು. ಒಂದ ಸಮಾನ ತಲೆ ಹಿಡಿಸ್ತೈತವ ಮುದುಕಿ. ನನಗಂತೂ ಸಾಕು ಹೋಗೈತೆ ನೋಡ. ಹಂಗಲ್ಲ ಪಾಪ, ವಯಸ್ಸಾಗೈತಿ. ಕುಂಡ ನಿತ್ತ ಮಾತಾಡ್ತಿಲ್ಲ ಕುಂಡ. ಅಯ್ಯೋ ಲಕ್ಷ್ಮಿ ಅಕ್ಕ ವಯಸ್ಸಾಗೈತಿ ಖರೆ. ಏನು ಮಾಡ್ತಿ? ಇಡ್ಲಿ ಬಿಡ. ನಾ ಏನು ಹೇಳಕ್ಕೆ ಬನ್ನಿ ಅಂದ್ರೆ ಏನಂತ ಕುಂಡ್ಲಕ್ಕ ಹಂಗ್ಯಾಕೆ ನಿಂತು ಮಾತಾಡತ್ತಿ? ಕುಂಡ ನಿಲ್ಲ. ಒಲಿ ಮೇಲೆ ಸ್ವಲ್ಪ ಚಾಯ್ ಇಟ್ಟ ನಾ ತೊಗೊಂಬರ್ತೇನೆ. ಕೂತ್ ಮಾತಾಡೋನು. ಗಿರಿಜಿ ಏನವಾದ? ಬೆಳಗ್ಗೆ ಹೇಳ್ಕೋತ ಬರತ್ತಿ ಅಂದ್ರೆ ಏನೋ ವಿಷಯ ಐತಿ. ಏನದ? ಏನಿಲ್ಲ ಲಕ್ಷ್ಮಿ ಅಕ್ಕ, ಅದು ಬಸ್ ಸ್ಟ್ಯಾಂಡ್ದಾಗ ಒಂದು ಸೇಲ್ ಬಂದಿತ್ತ ಯವ್ವ. ಭಾಳ ಅಂದ್ರೆ ಭಾಳ ಮಸ್ತ್ ಐತತ. ಮನೆಗೆ ಏನು ಬೇಕು ಏನು ಬೇಡ ಎಲ್ಲ ವಸ್ತು ಅದಾವತ್ತ ನೋಡಲ್ಲಿ. ಅದಕ್ಕರ ಹೋಗಿ ಬರ್ನು. ಹೌದಾ? ಎಲ್ಲದ? ಅಯ್ಯ ಅಲ್ಲೇ ಬಸ್ ಸ್ಟ್ಯಾಂಡ್ ಮುಂದಕ್ಕೆ ಐತದ ನೋಡ. ಹೌದನಾ? ಏನೇನು ಬಂದಾವ ಆಮೇಲೆ? ಅಯ್ಯ ಲಕ್ಷ್ಮಿ ಅಕ್ಕ ಮನೆಗೆ ಏನೇನು ಹತ್ತಾವು? ಇದೆಲ್ಲ ಭಾಂಡೆ ಸಾಮಾನ, ಪ್ಲಾಸ್ಟಿಕ್ದು, ಅರಿಬಿ, ಏನು ಬೇಕೆಲ್ಲ ನೋಡು. ಒಟ್ಟು ಏನೈತಿ ಏನಿಲ್ಲ ಹಂಗೆ ಐತತ. ಅದಕ್ಕರ ಹೋಗಿ ಬರ್ನು ಇವತ್ತು ಮಧ್ಯಾಹ್ನ ಖಾಲಿ ಇದ್ರೆ. ಹೌದನಾ? ಖರೆ ಮನ್ಯಾಗ ಒಂದು ಯಾರಿಲ್ಲ, ಏನು ಮಾಡೋದ? ಆಯ್ತು ತಗೋ ನೋಡ್ನು ಹೋಗಿ ಬರ್ನು.
ನನಗೂ ಮನ್ಯಾಗ ಕೂತ್ ಕೆಟ್ಟ ಬ್ಯಾಸರ ಬರಾಯ್ತು ನೋನು. ಎಷ್ಟು ಮಾರೋಣ ದಗದಾನ ಮುಗಿಯಂಗಿಲ್ಲ ಮನ್ಯಾಗಿನು. ನನಗಕ್ಕ ಖರೇನವ ಜೀವ ಎಷ್ಟಿತ್ತು ನೋಡುವ ದಗದ ಮಾಡಿ. ಇನ್ನೊಂದು ಸ್ವಲ್ಪ ದಿನಕ್ಕೆ ನನ್ನ ಮಗಳು ಮದುವೆ ಮಾಡ್ಕೊಂಡು ಹೋಗ್ತಾ ಏನ ನಾವು ಅಷ್ಟಲ್ಲ ಅವು ಎರಡು ಹುಡ್ಕೋರ ನಾವಿಬ್ರ ಅಷ್ಟ. ಏನಂತ ಮತ್ತೆ ಫೋನ್ ಅದು ಹಚ್ಚಿರನವ್ರ? ಹ್ಞೂರ ಹಚ್ಚಿರಂದ್ರ ನನಗೇನು ಹಚ್ಚಿಲ್ಲ, ಆಕಿಗೆ ಕಾವ್ಯಾಗ ಹಚ್ಚಿರಂತ ಆ ಹುಡುಗ ಪ್ರೇಮ. ನನಗಂದ್ರೆ ನನ್ನ ಮಗ ಹೇಳತ್ತಿದ್ದ ಅದೇ ಏನು ಮಾತಾಡ್ತಿರ್ಬೇಕು ಹುಡುಗ ಹುಡುಗಿ. ನಾನು ಯಾಕೆ ಹಚ್ಚಿದ್ದ ಏನ ಕೇಳುವ, ಯಾಕೆ ಕೇಳ್ದ? ಮದುವೆ ಆಗುವವ ಇಂದಿನ ನಾಳೆ ಹುಡುಗರು ಸುಮ್ಮನೆ ಕೇಳ್ದಾಕ ಏನು ಮಾತಾಡ್ತಿರ್ತಾವು. ಮತ್ತು ಪಾಪ ನಾವು ಕೇಳೋಣ ಸುಮ್ಮನೆ ಮುಜುಗರ ಆಗ್ತೈತಿ, ಅದಕ್ಕೆ ಏನು ಕೇಳಕ್ಕೆ ಹೋಗಿಲ್ವ. ಓ ಹೌದನಾ? ಚಲೋ ಆತ್ ತಗೋ. ಖರೆ ಏನೋ ಅನ್ನು ನಮ್ಮ ಕಾವ್ಯ ನಶೀಬ್ ತೆರಿತು ಬಿಡು. ಊರಾಗಿರ್ಜಿ ಖರ್ನವ ನಮ್ಮ ಕಾವ್ಯ ನಶೀಬ ತೆರಿತು. ಹುಡುಗ ಬಂಗಾರ ಹುಡುಗ ಐತಿಯವ, ನಾವ ಹುಡ್ಕಾಕ್ ಹೋಗಿರೋ ಬಿ ಇಂಥ ಹುಡುಗ ಸಿಗ್ತಿರ್ಕಿಲ್ಲ. ಹೌದು ಬಿಡು, ಅದು ಖರೇನ. ಮತ್ತು ಏನು ಹಾಕ್ಬೇಕಂದಿರಿ ಮದುವೆಗೆ? ಬಂಗಾರ ಸಾಮಾನ? ಏನು ಹಾಕಾರ? ಬಂಗಾರ ಸಾಮಾನು ಏನವ? ಈಗೇನು ಬಂಗಾರ ತಗೋತೀನವ? 140 ಆಗೈತಿ ಬಂಗಾರ. ಏನು ಬಂಗಾರ ಅಂದ್ರೆ ಯಪ್ಪ ಮೈ ಮೇಲೆ ಮುಳ ಬರ್ತಿದ್ ಬಿಡ. ಅದು ಏನು ತೀವಾತ ತಾಳಿದ್ರಾಗಂತೂ ಅರ್ಧ ಹಾಕಾಕಬೇಕು. ಹುಡುಗಗೆ ಚೈನ್ ಮಾಡಿಸ್ಬೇಕು ಅಷ್ಟು, ಒಂದು 2 ತೊಲಿ ಚೈನ್ ಮಾಡಿಸ್ಬೇಕಂದ್ರೆ ಭೀ ಜರ ಕಮ್ಮಿ 3.5 ಲಕ್ಷ ತನ ಬೇಕವ ಈಗಿನ ಕಾಲದಾಗ. ಚೈನ್ ಮಾಡಿಸೋದು ಉಂಗುರ ತಗೋದು ಏನೂ ಗೊತ್ತಾಗತ್ತು. ಮತ್ತು ನಮ್ಮ ಕೆಲಿದವ ಅಷ್ಟು ಬಂಗಾರ ಐತಿ. ಅದೊಂದು ಹೊಲ ಅದನ್ನ ಮಾರಿ ಮಗಳಿಗೆ ಮಾಡ್ಬೇಕು. ಮತ್ತು ಇನ್ನೇನು ಮಾಡೋದು? ಬಿಟ್ಟು ನಡೆಯಂಗಿಲ್ಲ. ಈಗ ಕಾವ್ಯನ ಮದುವೆ ಆತಂದ್ರೆ ಇನ್ನೊಬೇಕು ಹಿಂದೆ ಹುಡುಗದ ಮಗ ಅದಾನ, ಏನು ಮಾಡೋದ? ಹಂಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿನ ಹಂಗೆ. ಊರ ಲಕ್ಷ್ಮಿಕ ಏನು ಮಾಡೋದ? ಮಾಡಕ್ಕಂತೂ ಬೇಕ, ಯಾಕೆ ಮಗಳದ ಇನ್ನೊಬ್ಬರ ಮನೆಗೆ ಖುಷಿಯಾಗಿ ಹೋಗಕ್ಕೆ. ಪಾಪ ಎಷ್ಟೋ ಚಲೋ ಅದಾರಂದ್ರೆ ಬಿ ಗಂಡನ ಮನೆಯವರ ಹಿಂದೆಲ್ಲ ನಾಳೆ ಒಂದೆಲ್ಲ ಒಂದು ಮಾತು ಬರೋದು. ತವ್ರ ಮನೆಯವ್ರು ಏನು ಹಾಕಿದಾರು ಏನಿಲ್ಲ ನೋಡವ್ರ ಕೇಳವ್ರ. ನಮ್ಮ ಕರ್ತವ್ಯ ಏನೈತಲ್ಲ ಅದನ್ನು ನಾವು ಮಾಡ್ಬೇಕವ. ಖರೆ ಏನು ಹೊಲ ಮಾಡವ್ರ? ಹ್ಞೂರ ಮತ್ತಿನ್ನೇನು ಮಾಡಬೇಕು? ಅದೊಂದೇ ಐತಿ ಹೊಲ. ಆಸ್ತಿ ಅಂದ್ರೆ ಅದಷ್ಟ. ಈಗಿನ ರೇಟಿಗೆ ಎಷ್ಟು ಬರ್ತೈತೆ ನನಗಂತೂ ಗೊತ್ತಿಲ್ಲ. ಒಂದು ಸ್ವಲ್ಪ ಹೊಲ ಮಾಡಿದ್ವು ಅಂದ್ರೆ ಆಕಿಗೆ ಸ್ವಲ್ಪ ಅವ್ನಿಗೆ ಸ್ವಲ್ಪ ಇಟ್ಟೇ ಬಿಡೋದು ಅವ್ರ ಹೆಸರಲ್ಲೇ. ಏನಂತಿ? ಯಾಕಂದ್ರೆ ನಮ್ಮ ಮಿಡಲ್ ಕ್ಲಾಸ್ದಾಗ ಇರೋದಂದ್ರೆ ಹಿರಿಯರು ಮಾಡಿದ ಆಸ್ತಿ ಅದಷ್ಟ. ಈಗಿನ ಜಮಾನದಾಗ ಆಸ್ತಿ ಮಾಡ್ತೇವಂದ್ರೆ ಏನೂ ಆಗಂಗಿಲ್ಲ. ಆಗ್ತೈತಿ ಖರೆ ಒಬ್ಬೊಬ್ರ ಕೈಲೇ ಏನು ಅಂದ್ರೆ ಏನು ಆಗಂಗಿಲ್ಲ. ಲಕ್ಷ್ಮಿ ಅಕ್ಕ, ಈಗಿನ ಕಾಲದಾಗ ಒಬ್ಬೊಬ್ರು ಹೆಂಗೆ ಪರಿಸ್ಥಿತಿ ಐತಂದ್ರೆ ಅವ್ರು ದುಡಿದು ಅವ್ರು ಹೊತ್ತಿ ತುಂಬಿಸ್ಕೋದ ಒಂದು ದೊಡ್ಡ ವಿಷಯ. ಇನ್ನು ಆಸ್ತಿ ಮಾಡ್ತೇವೆ ಅನ್ನೋದೆಲ್ಲ ಕನಸೇ ಬಿಡ. ಊರಾಗಿರ್ಜಿ ಅದಕ್ಕೆ ನೋಡು ಐತಿ ಒಂದು ಸ್ವಲ್ಪ ಹೊಲ ಐತಿ, ಅದನ್ನ ಮಾರೋದ ಅಕ್ಕಿಗೆ ಇರೋದ ಆಯ್ತು ನೋಡಿ. ಏನು ಮಾಡೋದೈತೆ ಆಸ್ತಿ? ಕಷ್ಟಕ್ಕೆಲ್ಲಿ ತೊಗೊಂಡು ಸುಖದಾಗ ತೊಗೊಂಡು ಏನು ಮಾಡೋದೈತಿ ಹೇಳೋನು? ಏನು ಹೋಗುತ್ತ ಏನು ತೊಗೊಂಡು ಹೋಗೋದೈತಿ? ಏನು ಈಗೇನು ತಿಂತೇವಿ, ಈಗೇನು ಹಾಕೋತೀವಿ, ಈಗೇನು ಅರ್ಬಿ ಉಡ್ತೇವಲ್ಲ ಅದ ನೋಡು ಸಾಯುತನ ಬರೋದು. ಆಸ್ತಿ ಬಂಗಾರ ಇರುತನ ಅಷ್ಟ ಬೇಕು, ಇಲ್ಲ ಅಂತಲ್ಲ ಬೇಕು. ಖರೆ ಹೋಗುತ್ನಾಗಂತೂ ಯಾರು ತೊಗೊಂಡು ಹೋಗಂಗಿಲ್ಲ ಅಷ್ಟ. ಲಕ್ಷ್ಮಿ ಅಕ್ಕ ಅದಂತೂ ಖರೆ ಬರ್ರಿ. ಖರೆ ಏನು ಮಾಡೋದ? ಇಷ್ಟೆಲ್ಲ ಖರೆ ಮಂದಿ ಗೊತ್ತಿದ್ರೂ ಮತ್ತೆ ಬಡ್ದೆ ಆಗ್ತಾರೆ ಬಂಗಾರ ರೊಕ್ಕ ಆಸ್ತಿ ಅಂತ. ಏನು ಮಾಡ್ತಿ? ಏನು ಮಾಡಕ್ಕೆ ಬರಂಗಿಲ್ಲ. ಮನುಷ್ಯ ಅಂತದ ಒಂದು ಏನಂತಾರಲ್ಲ ಮನಸ್ಸ ಅಂತದ. ಹೌದವ ಕುಡಿ ನಾನು ಮಾತಾಡ್ಕೋತ ಕೂತೇನಿ, ನಿಂಗೆ ಚಾ ಕೊಟ್ಟೇನಿ, ನಿನ್ನ ಜೊತೆ ಮಾತಾಡ್ಕೋತ ಕೂತೇನಿ. ಕುಡೀರ ಆರ್ತೈತಿ? ಲಕ್ಷ್ಮೀಕ ನೀನು ಕುಡಿಯವ. ಚಾ ಆರೈತಿ ಆಮೇಲೆ ನೋಡ, ನಾ ಮಾತಾಡ್ಕೋತ ಕೂತ್ನಿ ಹಂಗೆ ಚಾ ಆರೈತಿ ಆಮೇಲೆ. ಆಯ್ತು ಲಕ್ಷ್ಮೀಕ, ನಾ ಹೋಗ್ತಾನೆ ತಗೋ ಅಂತ. ಹೋಗೋಣಲ್ಲ? ನಾವಿಬ್ರೇ ಹೆಂಗೆ ಹೋಗುದಾ? ಆ ಪಾರಕ್ಕನ ಪ್ರೇಮಿನ ಅದು ಹೋಗುನು ಕೇಳಿದೇನ ಅವ್ರಿಬ್ಬರಿಗೂ. ಅವ್ರು ಹೋಗುನು ನೀನು ಕೇಳಕ್ಕೆ ಬನ್ನಿ. ಹೌದನಾ? ಆಯ್ತಾಯ್ತು ತಗೋ, ತಯಾರಾಗೋನು ತಗೋ ಅಂತ. ಹೋಗುನು, ಹೋಗಿ ಬರ್ನು ಏನೇನೈತಿ ಏನೇನಿಲ್ಲ. ನನಗೂ ಸ್ವಲ್ಪ ಏನು ಸಾಮಾನುಗಳು ಬೇಕಾಗಿದ್ದು, ಅಲ್ಲಿ ಹೋಗೋಣ ನೆನಪಾಕೈತೆ ತಗೋ, ತೊಗೊಳಕ್ಕೆ ಬರ್ತೈತಿ. ಆಯ್ತು ತಗೋ ಹಂಗಾರ ಲಕ್ಷ್ಮಕ್ಕ, ನಾ ಏನು ಹೋಗ್ತೇನೆ, ತಯಾರಾಗ ಏನು? ಫೋನ್ ಹಚ್ಚಿರಿ ನೀವು ತಯಾರಾಗಣ. ಆಯ್ತಾಯ್ತು ತಗೋ, ಹೋಗಲಿ? ಆಯಿತು ಹೋಗಿ ಬಾ ಏನು. ಲಕ್ಷ್ಮೀ ಮನೆ ಕತೆ ಸ್ಟೋರಿ ನಿಮಗೆ ಇಷ್ಟ ಆಗತ್ತೆ ಪ್ಲೀಸ್ ಸಪೋರ್ಟ್ ಮಾಡಿರಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.